ಭಾರತ ಮತ್ತು ಪಾಕಿಸ್ತಾನದ ನಡುವೆ ದಾಳಿ ಪ್ರತಿದಾಳಿ ಎರಡೂ ನಡೀತಾ ಇದೆ. ಭಾರತವು ಕೂಡ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಇದೆ. ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆಯೋ ಅದಕ್ಕೆ 2 ಪಟ್ಟು ಹೆಚ್ಚಿಗೆ ಭಾರತವು ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ. ಜೊತೆಗೆ ಅಲ್ಲಿ ಅನಾಹುತಗಳನ್ನೇ ಸೃಷ್ಟಿ ಮಾಡ್ತಾ ಇದೆ. ಪಾಕಿಸ್ತಾನ ಒಂದರ ಮೇಲೊಂದರಂತೆ ಏನೆಲ್ಲ ಅನಾಹುತ ಮಾಡಿದೆ ಭಾರತ ಅಂತ ಹೇಳಿ ಹೇಳ್ತಾ ಇದೆ. ಅದು ಸತ್ಯ ಕೂಡ ಹೌದು. ನಮ್ಮ ದೇಶದ ಒಳಗಡೆ ನುಗ್ಗಿ ನೋಡಿ ಇಂತಿಂತಿದ್ದನ್ನು ಧ್ವಂಸ ಮಾಡಿದೆ ಭಾರತ ಅಂತ ಹೇಳ್ತಾ ಇದ್ದಾರೆ. ಭಾರತ ಆ ಕೆಲಸವನ್ನ ಮಾಡಿದೆ. ಪಾಕಿಸ್ತಾನದ ನಗರಗಳನ್ನು ಟಾರ್ಗೆಟ್ ಮಾಡಿ 16 ನಗರಗಳ ಮೇಲೆ ಭಾರತ ದಾಳಿ ಮಾಡಿದೆ. ಅದರ ಜೊತೆಗೆ ಗ್ರೂಪ್ ಕ್ಯಾಪ್ಟನ್ ಜಾನಕಿರಾಮ್ ಅವರು ಮಾಜಿ ಸೇನಾಧಿಕಾರಿ ಇವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಭಾರತ ದಾಳಿ ಮಾಡ್ತಾ ಇದೆ, ಪಾಕಿಸ್ತಾನವು ದಾಳಿ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನದ ಎಷ್ಟು ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಅನ್ನೋದು ಕೂಡ ಗೊತ್ತು. ಪಾಕಿಸ್ತಾನ ನಮ್ಮ ಒಂದಷ್ಟು ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಕೂಡ ಹೊಡೆದು ಹಾಕಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಅಣುವಸ್ತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದ ಸಂಸತ್ತಿನಲ್ಲಿ ಇವತ್ತು ಅಣುವಸ್ತ್ರದ ಬಗ್ಗೆ ಚರ್ಚೆ ಆಗಿದೆ ಅಂತ. ಪಾಕಿಸ್ತಾನ ಮೊದಲಿನಿಂದಲೂ ನಂಬುವಂತ ದೇಶ ಅಲ್ಲ ಮತ್ತು ಯಾವುದೇ ಅವರು ಕಾನೂನು ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಾನೂನನ್ನ ಅವರು ಫಾಲೋ ಮಾಡುವಂತ ಟ್ರ್ಯಾಕ್ ಹಿಸ್ಟ್ರಿ ಇಲ್ಲ ಅವರಿಗೆ. ಹಾಗಾಗಿ ಸಿವಿಲಿಯನ್ ಮನೆಗಳಿಗೆ, ಹಳ್ಳಿಗಳಿಗೆ ಮತ್ತು ನಗರಗಳ ಮೇಲೂ ಅವರು ದಾಳಿ ಮಾಡಿದ್ದಾರೆ. ಈಗಾಗಲೇ ಅಣ್ವಸ್ತ್ರದ ಮೀಟಿಂಗು ಒಂದು ಥ್ರೆಟ್ ಮತ್ತು ಪ್ರಪಂಚಕ್ಕೆ ಮೀಡಿಯೇಟ್ ಮಾಡಲಿಕ್ಕೆ ಫೋರ್ಸ್ ಮಾಡುವಂತ ಒಂದು ಅಸ್ತ್ರ ಅವರಿಗೆ. ಮತ್ತು ಅಣ್ವಸ್ತ್ರಕ್ಕೆ ಭಾರತ ಹೆದರಲ್ಲ ಅಂತ ಗೊತ್ತು. ಆದ್ರೆ ಇದು ಈ ಮೀಟಿಂಗಿನ ಸುದ್ದಿ ಇಂಟೆಂಡೆಡ್ ಚೈನಾ, ಅಮೆರಿಕ ಇವರುಗಳು ಪ್ರೆಷರ್ ಹಾಕ್ಲಿ ಅನ್ನೋ ಉದ್ದೇಶದಿಂದ ಈ ನ್ಯೂಸ್ ಅನ್ನು ಹೊರಡಿಸ್ತಾ ಇರೋದು. ಮತ್ತು ಅಮೆರಿಕದ ಏನು ಪ್ರೆಷರ್ ಇದೆ ಟೆರರಿಸ್ಟ್ ಗಳನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ ಭಾರತಕ್ಕೆ ಅಥವಾ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ, ಅದಕ್ಕೆ ಉತ್ತರವಾಗಿ ಇವತ್ತು ಎಲ್ಲಾ ಮೇಜರ್ ಟೆರರಿಸ್ಟ್ ಗಳೆಲ್ಲ ಭಾರತದ ಅಟ್ಯಾಕ್ ಅಲ್ಲಿ ಸತ್ರು ಅಂತ ಒಂದು ಘೋಷಣೆ ಬರ್ತಾ ಇದೆ. ಇದನ್ನ ರಿವೆರಿಫೈ ಮಾಡಬೇಕು ಭಾರತದ IBಗಳು. ಇದನ್ನ ಆನ್ ದ ಫೇಸ್ ವ್ಯಾಲ್ಯೂ ತಗೋಬಾರ್ದು. ಇದು ಮೊದಲಿಂದನೂ ಪಾಕಿಸ್ತಾನ ಮಾಡ್ತಾ ಇರುವಂತ ಇದೊಂದು ಕೃತ್ಯ. ಇದು ಯಾರೇ ವಾಂಟೆಡ್ ಇದ್ರು ಅವ್ರನ್ನ ಮೊದಲು ಸತ್ತೋಗಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ. ಈಗ ಅಂತೂ ಭಾರತದ ದಾಳಿ ಅವರಿಗೆ ಅತ್ಯಂತ ಒಳ್ಳೆ ಸೂಕ್ತ ಸಮಯ ಆಗಿದೆ ಅದನ್ನ ಭಾರತದ ಮೇಲೆ ಹೊರಿಸೋದಕ್ಕೆ. ಈಗ ಮೇ 7ರ ದಾಳಿಯ ಸುದ್ದಿ ಈಗ ಬರ್ತಾ ಇದೆ. ಯಾಕೆಂದ್ರೆ ಅವರಿಗೆ ಈಗ ಯಾರಾದ್ರೂ ಮೀಡಿಯೇಟ್ ಮಾಡಿ ಯುದ್ಧವನ್ನ ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುವ ಹಾಗೆ ಕಾಣುತ್ತೆ. ಭಾರತದ ದಾಳಿಯಿಂದ ಕಂಗೆಟ್ಟು ಹೋಗಿದೆ. ಅಂದ್ರೆ ಸರ್ ತಾವು ಹೇಳ್ತಾ ಇರೋದು ಭಾರತ ಏನ್ ಟಾರ್ಗೆಟ್ ಮಾಡಿತ್ತು ಉಗ್ರಗಾಮಿಗಳನ್ನ, ಆ ಉಗ್ರಗಾಮಿಗಳು ಸತ್ತು ಹೋಗಿದ್ದಾರೆ ಅಂತ ಹೇಳಿ ಈ ಯುದ್ಧವನ್ನ ಸ್ಟಾಪ್ ಮಾಡೋದು ಅಥವಾ ದಾಳಿಯನ್ನ ಸ್ಟಾಪ್ ಮಾಡೋ ಉದ್ದೇಶ ಅಂತನ? ಅಮೆರಿಕ ಮೋಸ್ಟ್ಲಿ 2-3 ಸಲ ಅಮೆರಿಕ ಪಾಕಿಸ್ತಾನದ ಪ್ರಧಾನಿಗೆ ಫೋನ್ ಮಾಡಿರೋದ್ರಿಂದ ಈ ಉಗ್ರಗಾಮಿಗಳ ಹೆಸರೆಲ್ಲ ಡಿಸ್ಕಸ್ ಆಗಿರುತ್ತೆ ಮತ್ತು ಹ್ಯಾಂಡ್ ಓವರ್ ಮಾಡೋದಕ್ಕೆ ಪ್ರೆಷರ್ ಇರುತ್ತೆ ಅವರಿಗೆ. ಇವರು ಪಾಕಿಸ್ತಾನದಲ್ಲಿ ಇದ್ದಾರೆ ಅನ್ನೋದು ಖಚಿತ ಆಗಿರೋದ್ರಿಂದ ಭಾರತನೂ ಲಿಸ್ಟ್ ಕೊಟ್ಟಿರುತ್ತೆ. ಅಮೆರಿಕ ಪ್ರೆಷರ್ ಹಾಕಿರೋದ್ರಿಂದ ಇದು ಕಣ್ಣೊರೆಸುವ ತಂತ್ರ ಆಗಿರ್ಬೋದು. ಯಾಕೆಂದ್ರೆ ಇದು ಡಿಲೈಡ್ ನ್ಯೂಸ್ ಬಹಳ ಪ್ಲಾನ್ ಮಾಡಿ ರಿಲೀಸ್ ಮಾಡಿರೋ ನ್ಯೂಸ್ ಆಗಿರಬಹುದು ಮತ್ತು ಸತ್ಯ ಇದ್ರೂ ಇರಬಹುದು. ಆದ್ರೆ ಇದನ್ನ ಫೇಸ್ ವ್ಯಾಲ್ಯೂ ಪಾಕಿಸ್ತಾನದ ಯಾವುದೇ ನ್ಯೂಸ್ ಅಫಿಷಿಯಲ್ ನ್ಯೂಸ್ ಅನ್ನ ಫೇಸ್ ವ್ಯಾಲ್ಯೂ ನಲ್ಲಿ ತಗೊಳ್ಳೋ ಹಾಗಿಲ್ಲ. ಪಾಕಿಸ್ತಾನ ಅದಕ್ಕೆ ನಂಬಿಕೆ ಇರುವಂತ ದೇಶ ಅಲ್ಲ. ಅದು ನಮ್ಮ ಸರ್ಕಾರಕ್ಕೂ ಗೊತ್ತಿದೆ. ಮೋಸ್ಟ್ಲಿ ಅವರು ತಮ್ಮ ಸೋರ್ಸ್ ಗಳಿಂದ ರಿವೆರಿಫೈ ಮಾಡ್ತಾರೆ. ಆದ್ರೆ ಸಾಧ್ಯ ಇದು ಅವ್ರನ್ನೆಲ್ಲ ಅಂಡರ್ ಗ್ರೌಂಡ್ ಮಾಡಿ ಅವರು ಸತ್ತೋಗಿದ್ದಾರೆ ಅಂತ ಡಿಕ್ಲೇರ್ ಮಾಡಿ ಅಮೆರಿಕದ ಕಣ್ಣೋರ್ಸೋದಕ್ಕೆ ಇದೊಂದು ಕುತಂತ್ರ ಇರಬಹುದು. ಈ ಹಿಂದೆ ಯಾವಾಗಾದ್ರೂ ಈ ತರ ಮಾಡಿದ್ದಿದೆಯಾ ಸರ್ ಪಾಕಿಸ್ತಾನ? ಮಾಡಿದೆ. ಈಗ ರೀಸೆಂಟ್ ಆಗಿ ಯಾರು ಸತ್ತೋಗಿದ್ದ ಅಂತ ಹೆಸರು ಸತ್ತೋದ ಅಂತ ಹೇಳಿ ಒಂದು ಸುದ್ದಿಗಳು ಬಂದಿದ್ವು. ಅವರೇ ರೀಸರ್ಫೇಸ್ ಆಗಿರುವಂತ ಟೆರರಿಸ್ಟ್ ಲೀಡರು ಅನೇಕ ಘಟನೆಗಳಾಗಿದೆ. ಹಾಗಾಗಿ ಪಾಕಿಸ್ತಾನದ ಈ ನ್ಯೂಸ್ ಏನಿದೆ
ಈ ನ್ಯೂಸ್ ಸೋರ್ಸ್ ಎಲ್ಲಿಂದ ಅನ್ನೋದನ್ನ ರೀವೆರಿಫೈ ಮಾಡಿಕೊಂಡು ಮತ್ತು ಮಾಡೇ ಮಾಡ್ತಾರೆ ನಮ್ಮ ದೇಶದ ಮತ್ತು IB. ಇದು ನಾವು ನಾವೇನೋ ಬಹಳ ಎಲ್ಲ ಟೆರರಿಸ್ಟ್ ಲೀಡರ್ಸ್ ಮುಗಿಸ್ಬಿಟ್ವಿ ಅಂತ ಸಂತೋಷ ಪಡುವಂತ ನ್ಯೂಸ್ ಅಂತೂ ಸದ್ಯಕ್ಕಿಲ್ಲ. ಇದು ರೀವೆರಿಫೈ ಮಾಡಲೇಬೇಕಾದಂತ ಒಂದು ನ್ಯೂಸ್. ಸರ್, ಈಗ ನ್ಯೂಕ್ಲಿಯರ್ ವೆಪನ್ನ ಬಗ್ಗೆ ಮತ್ತೆ ಬರೋದಾದ್ರೆ, ಈಗ ಭಾರತ ಹೇಳಿದೆ, ನಾವು ಹೇಳ್ಕೊಂಡಿದ್ದೀವಿ ನೋ ಫಸ್ಟ್ ಯೂಸ್ ಅಂತ ನಾವು ಹೇಳ್ಕೊಂಡಿದ್ದೀವಿ. ಆದರೆ ಪಾಕಿಸ್ತಾನ ಆ ಥರದ್ದಲ್ಲ. ಮನಸ್ಥಿತಿ ಇರೋದೇ ಜಿಹಾದಿ ಮನಸ್ಥಿತಿ. ಮೊನ್ನೆ ಒಬ್ಬ ಅಲ್ಲಿಯ ಸಚಿವನೇ ಹೇಳಿದ್ದಾನೆ, ನಾವು ಬದುಕಲಿಲ್ಲ ಅಂದರೆ ಬೇರೆ ಯಾರು ಬದುಕೋದಕ್ಕೆ ಬಿಡೋದಿಲ್ಲ ಅಂತ. ಇಂಥ ಮನಸ್ಥಿತಿ ಅವರು ಇರೋದು. ಹೀಗಿರುವಾಗ ಅವ್ರು ನಂಬೋದು ಹೇಗೆ ಅಂತ. ಪಾಕಿಸ್ತಾನ ಯಾವ ಒಂದು ಕಾರ್ನರಿಗೆ ಹೋಗಿ ನಿಲ್ತು ಅಂದ್ರೆ ಅವರು ಅದನ್ನು ಉಪಯೋಗಿಸ್ತಾರೆ. ಒಂದು, ಭಾರತಕ್ಕಿರೋದು ಮೊದಲಿಂದನೂ ಭಾರತ ಇಷ್ಟರೊಳಗೆ ಮಾಡಬೇಕಾಗಿತ್ತು. ಭಾರತ ಈ ನ್ಯೂಕ್ಲಿಯರ್ ಆರ್ಸೆನಲ್ ಏನಿದೆ ಅದನ್ನೇ ಟಾರ್ಗೆಟ್ ಮಾಡಿ ಮುಗಿಸ್ಬೇಕಾಗಿತ್ತು. ಈಗೂ ಸಮಯ ಇದೆ. ಭಾರತ ಫಸ್ಟ್ ಈ ನ್ಯೂಕ್ಲಿಯರ್ ಆರ್ಸೆನಲ್ ನ ಅವ್ರು ಲಾಂಚ್ ಮಾಡಿ ಪ್ರಯೋಗಕ್ಕೆ ಇನ್ನು ಟ್ರೈ ಮಾಡೋಕ್ಕಿಂತ ಮುಂಚೆನೆ ಆ ಅಣ್ವಸ್ತ್ರಗಳನ್ನ ಮುಗಿಸ್ಬೇಕು. ಅದು ಪ್ರಪಂಚಕ್ಕೆ ಒಂಥರ ಶಾಂತಿ ಸಿಗುವಂತ ಒಂದು ಕೆಲಸ. ಇದಕ್ಕೆ ಎಲ್ಲಾ ದೇಶಗಳು ಸಹಕಾರ ಕೊಡುತ್ತೆ ಮತ್ತು ಯಾರು ಇದನ್ನ ತಡೆಯಲ್ಲ. ಇದನ್ನು ಮಾಡಬೇಕು ಅಂತ ಎಲ್ಲ ಪ್ರಜೆಗಳು ಬಯಸ್ತಾರೆ. ಆದರೆ ಇದು ಆಗ್ಲಿಲ್ಲ ಅಂದ್ರೆ ಅವರು ಟ್ರೈ ಅಂತೂ ಮಾಡ್ತಾರೆ. ಒಂದು, ಈ ಅಣ್ವಸ್ತ್ರಗಳು ಕೆಲಸ ಮಾಡ್ತವೆ ಅನ್ನೋ ಗ್ಯಾರಂಟಿ ಏನಿಲ್ಲ. ಅವರು ಲಾಂಚ್ ಮಾಡಿದ ಅಣ್ವಸ್ತ್ರಗಳು ಅವ್ರ ದೇಶದಲ್ಲೇ ಬಿದ್ರು ಬೀಳ್ಬೋದು. ಯಾಕೆಂದ್ರೆ ಅವರಿಗೆ ಒಂದು ಗ್ರೌಂಡ್ ಬೇಸ್ಡ್ ಲಾಂಚರು, ಇನ್ನೊಂದು ಈ ಮಿರಾಜ್ F-16 ಕ್ಯಾರಿ ಮಾಡಬಲ್ಲದ್ದು. ಆದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಅಂದ್ರೆ ಆಲ್ಮೋಸ್ಟ್ 380-400 ಕಿಲೋಮೀಟರ್ಸ್ ವರೆಗೂ S-400 ಟೇಕ್ ಆನ್ ಮಾಡುತ್ತೆ ರಷ್ಯಾದ್ದು. ಇಟ್ ಇಸ್ ಎ ವೆರಿ ಬಹಳ ಅತ್ಯಂತ ಪ್ರಬಲವಾದ ಅಸ್ತ್ರ. ಅದಾದ್ಮೇಲೆ ಆಕಾಶ್ ಇದೆ, ನಮ್ಮ ಇಸ್ರೇಲಿನ ಗ್ರೌಂಡ್ ಟು ಏರ್ ಸರ್ಫೇಸ್ ಮಿಸೈಲ್ಸ್ ಇದೆ. ಹಾಗಾಗಿ ಈ 3 ಲೇಯರ್ಗಳನ್ನ ಭೇದ ಮಾಡಿ ಒಳಗ್ ಬರೋ ಚಾನ್ಸಸ್ ಕಡಿಮೆ. ಅವರ ಅಣ್ವಸ್ತ್ರ ಅವ್ರ ದೇಶದಲ್ಲೇ ಬೀಳೋ ಚಾನ್ಸ್ ಜಾಸ್ತಿ. ಹಾಗಾಗಿ ಮಾಡೋದು ಸಹಜ. ಪಾಕಿಸ್ತಾನ ಅಷ್ಟು ಸುಲಭವಾಗಿ ಯೂಸ್ ಮಾಡಲ್ಲ. ಆದ್ರೆ ಈ ಅಣ್ವಸ್ತ್ರಗಳಲ್ಲಿ ಏನಂದ್ರೆ ಸ್ಮಾಲ್ ಮಿನಿಯೇಚರ್ ಆಟಮ್ ಬಾಂಬ್ಗಳು, ಅದನ್ನ ನಾವು ಟ್ಯಾಕ್ಟಿಕಲ್ ವೆಪನ್ಸ್ ಅಂತ ಕರಿತೀವಿ ಮಿಲಿಟರಿನಲ್ಲಿ. ಆ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್ ಏನಿದೆ ಅದನ್ನ ಯೂಸ್ ಮಾಡಬಹುದು. ಅದು ವಿಮಾನಗಳಲ್ಲಿ ಮತ್ತು ಈ ಸರ್ಫೇಸ್ ಇದರಲ್ಲಿ, ಮತ್ತು ನಾವು ಸಹ ಪೃಥ್ವಿ ಮಿಸೈಲ್ ಅಲ್ಲಿ ಈ ಟ್ಯಾಕ್ಟಿಕಲ್ ಮಿಸೈಲ್ಗಳನ್ನ ಟ್ಯಾಂಕ್ ರೆಜಿಮೆಂಟ್ಗೆ ಮತ್ತು ಸ್ಟ್ರೈಕ್ ಕೋರ್ ವಿರುದ್ಧ ಯೂಸ್ ಮಾಡಿರಬಹುದು. ಕೆಲವು ಸಲ ಗೊತ್ತಾಗಲ್ಲ. ಇದರ ಪ್ರಭಾವ ಇದು ಮಿನಿಯೇಚರ್. ಹಾಗಾಗಿ ಇದರ ಅಣ್ವಸ್ತ್ರದ ರೀತಿಯಲ್ಲಿ ಎಫೆಕ್ಟ್ ಆಗಲ್ಲ. ಹಾಗಾಗಿ ಇದು ಬಳಸಿದ್ರೂ ಗೊತ್ತಾಗಲ್ಲ. ವೆರಿ ಎಫೆಕ್ಟಿವ್. ನಾರ್ಮಲ್ ಬಾಂಬ್ 10,000 kgಗಿಂತ ಜಾಸ್ತಿ ಎಫೆಕ್ಟಿವ್. ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ ಇನ್ನೇನೂ ದಾರಿ ಇಲ್ಲ ಅಂದಾಗ ಪಾಕಿಸ್ತಾನ ಇದನ್ನ ಅಣ್ವಸ್ತ್ರವನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ. ಈಗ ತಾವು ಟ್ಯಾಕ್ಟಿಕಲ್ ವೆಪನ್ಸ್ ನ ಬಗ್ಗೆ ಹೇಳಿದ್ರಿ ಸರ್. ಒಂದೇ ನಿಮಿಷ ಸರ್, ಟ್ಯಾಕ್ಟಿಕಲ್ ವೆಪನ್ ಬಗ್ಗೆ ಹೇಳಿದ್ರಿ. ಜನಸಾಮಾನ್ಯರಿಗೆ ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ, ಈಗ ದೊಡ್ಡ ಮಟ್ಟಿಗಿನ ಈ ಅಣ್ವಸ್ತ್ರ ಅಲ್ಲದೆ ಹೋದರೂ ಕೂಡ ಸಣ್ಣ ಸಣ್ಣ ಅಣ್ವಸ್ತ್ರಗಳು, ಅಂದರೆ ನೀವೀಗ ಹೇಳಿದ್ರಿ ಒಂದು 10 kg 20 kg ಈ ಥರದ ಅಣ್ವಸ್ತ್ರಗಳು ಅಂತ ಹೇಳಿ, ಇದರಿಂದ ಯಾವ ರೀತಿಯಾಗಿ ಪರಿಣಾಮ ಆಗ್ಬೋದು ಅಂತ, ದಾಳಿಯ ತೀವ್ರತೆ ಹೇಗಿರ್ಬೋದು ಅಂತ, ಇದನ್ನ ಮತ್ತೆ ಭಾರತ ಕೌಂಟರ್ ಮಾಡೋದು ಹೇಗೆ? ಭಾರತದ ಹತ್ರನೂ ಇದೆ, ಅವರ ಹತ್ರನೂ ಇದೆ. ಭಾರತ ಆ ಸಂದರ್ಭ ಬಂದಾಗ ಉಪಯೋಗಿಸ್ಬೋದು. ಹೇಗೆ ಅಂದ್ರೆ ಈ 10,000 kg ಈಗ ನಾವೇನು ಕಾರ್ಗಿಲ್ ವಾರಲ್ಲಿ ಉಪಯೋಗಿಸಿದ್ವಲ್ಲ, ಆ ಬಾಂಬ್ಗಳನ್ನ ಮಿರಾಜ್ 2000 ಇಂದ ಲೇಸರ್ ಗೈಡೆಡ್ ಬಾಂಬ್ಸ್ ಹಾಕಿದ್ರು. ಆ ಬಾಂಬ್ಗಿಂತ ಮೋರ್ ಎಫೆಕ್ಟಿವ್ ಇದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್. ಮತ್ತು ಇದನ್ನ ಉಪಯೋಗಿಸಿದ್ರೆ ಅಂಥ ಭಯಾನಕ ಪರಿಣಾಮ ಆಗದೆ ಇರೋದ್ರಿಂದ, ಈ ನಾರ್ಮಲ್ ಬಾಂಬ್ಗಳಿಗಿಂತ ಮೋರ್ ಎಫೆಕ್ಟಿವ್, ಮೋರ್ ಪವರ್ಫುಲ್ ಇರೋದ್ರಿಂದ ಇದನ್ನ ನಾರ್ಮಲಿ ಟ್ಯಾಂಕ್ ರೆಜಿಮೆಂಟು ಮತ್ತು ಈ ರೀತಿಯ ಹೈ ವ್ಯಾಲ್ಯೂ ಅಸೆಟ್ಸ್ ಮೇಲೆ ಉಪಯೋಗಿಸ್ತಾರೆ.
ಈ ನಮ್ಮ ಭಾರತ ಅವರು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಅನ್ನ ಬಗ್ಗೆ ಥಿಂಕ್ ಮಾಡೋಕ್ಕಿಂತ ಮುಂಚೆನೆ ಅವರ ಆರ್ಸೆನಲ್ ನ ಧ್ವಂಸ ಮಾಡಬೇಕು. ಅದು ಮೊದಲನೇ ರಿಲೀಫ್ ಭಾರತಕ್ಕೆ, ಪ್ರಪಂಚಕ್ಕೆ. ಅದು ಆ ಅಣ್ವಸ್ತ್ರಗಳು ಪಾಕಿಸ್ತಾನದ ಸರ್ಕಾರದ ಹಿಡಿತದಲ್ಲಿಲ್ಲ, ಸೇನೆಯ ಹಿಡಿತ, ಸೇನೆ ಟೆರರಿಸ್ಟ್ಗಳ ಹಿಡಿತದಲ್ಲಿ ಪಾಕಿಸ್ತಾನದಲ್ಲಿದೆ. ಹಾಗಾಗಿ ಅದು ಯಾರ ಕೈಗೆ ಯಾವಾಗ ಕಂಟ್ರೋಲಿಗೆ ಹೋಗುತ್ತೆ ಗೊತ್ತಾಗಲ್ಲ. ಮತ್ತು ಅದರ ಎಫೆಕ್ಟಿವ್ನೆಸ್ ಡೌಟ್ಫುಲ್. ಯಾಕೆಂದ್ರೆ ಆ ರೀತಿಯ ಡಿಫರೆಂಟ್ ಕಂಟ್ರೋಲು, ಮೇಂಟೆನೆನ್ಸು ಆ ರೀತಿ ನಮ್ಮಲ್ಲಿ ಇದ್ದಾಗೆ ಸೈಂಟಿಸ್ಟ್ಗಳು ಚುನಾಯಿತ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇಲ್ಲ ಅಲ್ಲಿ. ಹಾಗಾಗಿ ಅದರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡುವ ಅಗತ್ಯ ಭಾರತಕ್ಕಿಲ್ಲ. ಮತ್ತು ಎಫೆಕ್ಟಿವ್ ಏರ್ ಡಿಫೆನ್ಸ್ ಇರೋದ್ರಿಂದ ಈ ಸಣ್ಣ ಸಣ್ಣ ಡ್ರೋನ್ ಬಹಳ ಮಿನಿಯೇಚರ್ ರಿಫ್ಲೆಕ್ಷನ್ ಇರುತ್ತೆ, ಸಣ್ಣಕ್ಕಿರುತ್ತೆ ಡ್ರೋನ್ಗಳು. ಅಂತವನ್ನೇ ಹೊಡೆದುರುಳಿಸಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್. ಈ ರೀತಿಯ ಅಣ್ವಸ್ತ್ರವನ್ನ ಲಾಂಚ್ ಮಾಡಿದ್ರೆ ಅದನ್ನ ನಮ್ಮ ಎಫೆಕ್ಟಿವ್ ಆಗಿ S-400 ಆಗ್ಲಿ, ನಮ್ಮ ಇಸ್ರೇಲಿ ಮೇಡ್ ಸ್ಯಾಮ್ ಆಗ್ಲಿ, ಅಥವಾ ಆಕಾಶ್ ಆಗ್ಲಿ ಇಂಡಿಜಿನಸ್, ಇವು ಎಫೆಕ್ಟಿವ್ ಆಗಿ ಅದನ್ನು ತಡೆಯುತ್ತೆ. ಮತ್ತು ಅದು ಪಾಕಿಸ್ತಾನದಲ್ಲೇ ಬಿದ್ರೆ ಅವರಿಗೆ ಲಾಸ್. ಹಾಗಾಗಿ ಮತ್ತು ಒಂದು ಅಣ್ವಸ್ತ್ರ ಅವರು ಉಪಯೋಗಿಸಿದ್ರೆ ಪಾಕಿಸ್ತಾನದ ಕತೆ ಮುಗಿಯುತ್ತೆ. ಯಾಕೆಂದ್ರೆ 10 ಅಣ್ವಸ್ತ್ರಗಳನ್ನ ಬಿಟ್ರೆ ಇಡೀ ಪಾಕಿಸ್ತಾನನೇ ಮುಗಿದು ಎಲ್ಲಾ ಸಿಟಿಗಳು ಪಾಕಿಸ್ತಾನದ ಧ್ವಂಸ ಆಗೋಗುತ್ತೆ. ಮತ್ತು ನಮ್ಮಲ್ಲಿ 3 ಕಡೆಯಿಂದ ನಾವು ನಮ್ಮ ನೇವಿ ಏನಿದೆ, ನೀವೇ ಹೇಳ್ದಂಗೆ ಸಬ್ಮೆರೀನು ಮತ್ತು INS ವಿಕ್ರಾಂತ್ ಇರ್ಬೋದು, ಈ ರೀತಿಯ ವಿಕ್ರಮಾದಿತ್ಯ ಇರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಒಂದು ಆರ್ಸೆನಲ್, ಒಂದು ಕೋಟೆ ಇದ್ದ ಹಾಗೆ ಈ ಶಿಪ್ಗಳು. ಒಂದೊಂದು ಶಿಪ್ ನಲ್ಲಿ ಒಂದು 20 ಮಹಡಿಯಷ್ಟು ಎತ್ತರದ ಶಿಪ್ ಇದು. ಅದರಲ್ಲಿ ಇರುವಂತ ಒಂದು ಕೋಟೆನಲ್ಲಿ ಏನೇನು ಇರಬಹುದು ಅವೆಲ್ಲ ಅಲ್ಲಿ ಇರುತ್ತೆ. ಅಂಥ ದೊಡ್ಡ ಒಂದು ಶಿಪ್ ಒಂದು ಸ್ಟ್ರೈಕ್ ಕೋರಿಗೆ ಸಮಾನ. ಅಂಥದ್ರಿಂದಲೂ ನಾವು ಅಣ್ವಸ್ತ್ರಗಳನ್ನ ಲಾಂಚ್ ಮಾಡೋ ಫೆಸಿಲಿಟಿ ಇದೆ ನಮ್ಮಲ್ಲಿ. ಅಣ್ವಸ್ತ್ರವನ್ನ ಲಾಂಚ್ ಮಾಡುವಂತ ವಿಮಾನಗಳು ಬೇಕಾದಷ್ಟು ಆಗೋದ್ವು. ಈಗ ಮೊದಲು ಓನ್ಲಿ ಜಾಗ್ವಾರ್ ಇತ್ತು, ನಂತರ ಈಗ ರಫೇಲ್ ಬಂತು, Su-30 ಬಂತು. ಹಾಗಾಗಿ ಈ ಲಾಂಚ್ ವೆಹಿಕಲ್ ನಮಗೆ ಏರಿಯಲ್ ಇಂದ ಲಾಂಚ್ ಮಾಡೋದಕ್ಕೆ, ಶಿಪ್ ಇಂದ ಲಾಂಚ್ ಮಾಡೋದಕ್ಕೆ, ಗ್ರೌಂಡ್ ಇಂದ ಲಾಂಚ್ ಮಾಡೋದಕ್ಕಂತೂ ನಮ್ಮ ಪೃಥ್ವಿ ಸೀರೀಸು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳು ಬೇಕಾದಷ್ಟಿದೆ. ಹಾಗಾಗಿ ಅವರು ಅಣ್ವಸ್ತ್ರವನ್ನು ಉಪಯೋಗಿಸೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕಾಗತ್ತೆ. ಈ ಮೀಟಿಂಗ್ ಏನ್ ಕರೆದಿದ್ದಾರೆ ಇದು ಇಂಟೆಂಡೆಡ್ ಓನ್ಲಿ ಅವರು ಅಮೆರಿಕದ ಉದ್ದೇಶಿಸಿ ನ್ಯೂಸ್ ನ ಹೊರಡಿಸಿದ್ದಾರೆ. ಏನಾದ್ರೂ ಮಾಡಿ ಅಮೆರಿಕ ಭಾರತವನ್ನ ತಡೆಯಲಿ ಅನ್ನೋ ಮನೋಭಾವ ಒಂದು. ಮತ್ತು ಈ ಇಮಿಡಿಯೇಟ್ಲಿ ಈ ಟೆರರಿಸ್ಟ್ ಗಳೆಲ್ಲ ಸತ್ತೋದ್ರು ಅನ್ನೋ ನ್ಯೂಸ್ ಏನ್ ಬರ್ತಾ ಇದೆ, ಇದು ಸಹ ಒಂದು ಪೂರ್ವ ನಿಯೋಜಿತ ಪಾಕಿಸ್ತಾನದ ಕೃತಂತ್ರ ಇರಬಹುದು. ಇದನ್ನ ವೆರಿಫೈ ಮಾಡಿದ್ಮೇಲೆ ಇನ್ನು 1-2 ದಿನದಲ್ಲಿ ನಿಜ ಸ್ಥಿತಿ ಗೊತ್ತಾಗತ್ತೆ. ಓಕೆ ಸರ್, ಮತ್ತೆ ಮಾತಾಡ್ತೀನಿ ಸರ್ ತಮ್ಮ ಹತ್ರ. ನೋಡಿ, ಒಂದು ವೇಳೆ ಪಾಕಿಸ್ತಾನ ನಮ್ಮ ಮೇಲೆ ಎಲ್ಲಾದರೂ ಬಂದು ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ತಡೆಯೋದಕ್ಕೆ ಭಾರತ ಸಂಪೂರ್ಣವಾಗಿ ಸಫಲ ಆಗುತ್ತೆ. ಯಾಕೆಂದರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ಹತ್ರ ಇದ್ದಾವೆ. ಸರ್ಫೇಸ್ ಟು ಸರ್ಫೇಸ್, ಏರ್ ಟು ಸರ್ಫೇಸ್, ವಾಟರ್ ಟು ಸರ್ಫೇಸ್, ಯಾವ ರೀತಿಯಾಗಿ ಬೇಕಾದರೂ ಭಾರತ ಅಣ್ವಸ್ತ್ರ ದಾಳಿಯನ್ನು ಮಾಡಬಹುದು. ಆದರೆ ಪಾಕಿಸ್ತಾನ ನಿಜಕ್ಕೂ ಭಾರತದ ಮೇಲೆ ಪ್ರೆಷರ್ ಹಾಕೋದಕ್ಕೆ ಈ ಒಂದು ತಂತ್ರವನ್ನು ಹಿಡಿತಾ ಇದೆಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.